ಇಲ್ಲಿ ನೀವು ನೋಡ್ತಿರುವ ಎಲ್ಲಾ ಮೀನುಗಳನ್ನು ನಾನು ಬ್ರೀಡಿಂಗ್ ಮಾಡ್ಬೇಕಂತಾನೆ ತಗೊಂಡ್ಬಂದಿದ್ದು. ಮತ್ತೆ ಇಲ್ಲಿ ನೀವು ನೋಡುದು ಎಲ್ಲ ನನ್ನ ಬ್ರೀಡಿಂಗ್ ಸೆಟಪ್. ಯೂಶುವಲಿ ಸಮ್ಮರಲ್ಲಿ ಬೆಟರ್ ಫಿಶ್ ಬ್ರೀಡ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡುವ ಅಂತ ಈ ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಿದ್ದೇನೆ. ಮತ್ತೆ ಇಲ್ಲಿ ಬೌಲಲ್ಲಿ ಕಾಣ್ತಿರೋ ಮೀನಿನ ಹೆಸರು ನೀಲೇಶ್ ಅಂತ. ಇವನನ್ನು ನಾನು ಬ್ಯಾಂಗ್ಳೂರಲ್ಲಿ ನನ್ನ ಪಿಜಿಯ ರೂಮಲ್ಲಿ ಇಟ್ಟಿದ್ದೆ. ಇವನಿಗೂ ಬ್ರೀಡಿಂಗ್ ಮಾಡುವ ಅಂತ ಇಲ್ಲಿ ಮನೆಗೆ ತಗೊಂಡ್ಬಂದಿದ್ದೆ. ಇಲ್ಲಿ ನೀವು ನೋಡ್ತಿರೋ ಯಾವುದೇ ಮೀನುಗಳು ಕರೆಕ್ಟ್ ಆಗಿ ಕಂಡೀಷನ್ ಆಗಿಲ್ಲ. ಜಸ್ಟ್ ನಾನು ಅಂಗಡಿಯಿಂದ ತಗೊಂಡ್ಬಂದು ಡೈರೆಕ್ಟ್ ಆಗಿ ಇಲ್ಲಿ ಮನೆಯಲ್ಲಿ ಅಕ್ಲಿಮೇಷನ್‌ಗೆ ಇಟ್ಟಿದ್ದೇನೆ. ಆಕ್ಚುಲಿ ಇದು ರೆಕಮೆಂಡೆಡ್ ಮೆಥಡೇ ಅಲ್ಲ. ಬಟ್ ನಾನ್ಗೆ ಜಸ್ಟ್ ಎಕ್ಸ್ಪೆರಿಮೆಂಟೇಷನ್ ಮಾಡಬೇಕು. ಸಮ್ಮರಲ್ಲಿ ಬ್ರೀಡ್ ಆಗ್ತದಾ ಇಲ್ವಾ ಅಂತ. ಆಲ್ಸೋ ಪ್ರಾಪರ್ ಕಂಡೀಷನಿಂಗ್ ಇಲ್ಲದೆ ಮೀನ್ ಬ್ರೀಡ್ ಆಗ್ತದಾ ಇಲ್ವಾ ಅದನ್ನು ಕೂಡ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ನೋಡಬಹುದು. ನಾನು ಆಲ್ಮೋಸ್ಟ್ 6 ಪೇರ್ಸ್ ಆಫ್ ಬೆಟರ್ ಫಿಶ್ ಅನ್ನು ಬ್ರೀಡ್ ಮಾಡಲಿಕ್ಕೆ ತಂದಿದ್ದೆ. ಅದರಲ್ಲಿ 2 ಡಂಬೋ ಏರ್ ಪೇರ್, 2 OHM ಪೇರ್, ಮತ್ತೆ ಒಂದು ವೈಲ್ಡ್ ಪೇರ್, ಮತ್ತೆ ಒಂದು ನೀಮೋ ಕ್ಯಾಂಡಿ OHM ಪೇರ್. ನಾನು ಯಾವಾಗಲೂ ಪ್ಲಾಸ್ಟಿಕ್ ಟಬ್ಸ್‌ಗಳಲ್ಲೇ ಬ್ರೀಡ್ ಮಾಡೋದು. ಆ್ಯಂಡ್ ಆ ಪ್ಲಾಸ್ಟಿಕ್ ಟಬ್ಬಲ್ಲಿ ಯಾವಾಗಲೂ ನಾನು ಆಲ್ಮಂಡ್ ಲೀಫನ್ನು ಹಾಕಿರ್ತೇನೆ. ಇದರಿಂದಾಗಿ ನೀರಿನ ಕ್ವಾಲಿಟಿ ಸ್ವಲ್ಪ ಬೆಟರ್ ಆಗಿರ್ತದೆ. ಮತ್ತೆ ಮೀನು ಅಷ್ಟೇನು ಸ್ಟ್ರೆಸ್ ಆಗಲ್ಲ. ಇದು ನನ್ನ ಹತ್ರ ಇರುವ ನೀಮೋ ಕ್ಯಾಂಡಿ OHMನ ಫೀಮೇಲ್. ಒಳ್ಳೆ ದೊಡ್ಡ ಸೈಜಲ್ಲೇ ನನಗೆ ಸಿಕ್ಕಿದೆ. ಬ್ರೀಡ್ ಆಗ್ತದಂತ ನೋಡುವ. ಮತ್ತಿಲ್ಲಿ ನೀವು ನೋಡುವ ರೆಡ್ OHM ಫೀಮೇಲ್ ಆಲ್ರೆಡಿ ಎಗ್ ಲೋಡೆಡ್ ಥರನೇ ಕಾಣ್ತಿದೆ. ಆ್ಯಂಡ್ ಇದಕ್ಕೆ ನಾನು ಬ್ಯಾಂಗ್ಳೂರಿಂದ ತಂದ ನೀಲೇಶನ್ನು ಪೇರ್ ಆಗಿ ಮಾಡುವ ಅಂತ ಪ್ಲಾನ್ ಮಾಡಿದೆ. ಬ್ಯಾಂಗ್ಳೂರಲ್ಲಿ ಇವನೇ ನನಗೆ ಕಂಪ್ಯಾನಿಯನ್. ತುಂಬಾನೇ ಆಕ್ಟಿವ್ ಆದ ಬೆಟರ್ ಫಿಶ್. ಇಲ್ಲಿ ನೀವು ನೋಡ್ಬೋದು ಇವನು ಆಲ್ರೆಡಿ ತುಂಬಾ ಬಬಲ್ ನೆಸ್ಟ್ ಕಟ್ಟಿಟ್ಟಿದ್ದಾನೆ. ಆ್ಯಂಡ್ ತುಂಬಾನೇ ಆಕ್ಟಿವ್ ಕೂಡ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಫಾಸ್ಟ್ ಆಗಿ ಓಡ್ತಿದ್ದಾನಂತ. ಫೈನಲಿ ಇವನನ್ನು ಹಿಡಿದು ಫೀಮೇಲ್ ಜೊತೆ ರಿಲೀಸ್ ಮಾಡುವ ಟೈಮ್ ಬಂತು. ಸೊ ಇಲ್ಲಿ ನಾನು ಇದನ್ನು ಫೀಮೇಲ್ ಜೊತೆ ರಿಲೀಸ್ ಮಾಡ್ತಿದ್ದೇನೆ. ಆಲ್ಮಂಡ್ ಲೀಫನ್ನು ನೀರಲ್ಲಿ ಹಾಕಿದ್ರಿಂದ ನೀರಿನ ಕಲರ್ ಈ ತರ ಡಾರ್ಕ್ ಬ್ರೌನ್ ಆಗಿ ಆಗಿರ್ತದೆ. ಸೊ ಇದರಿಂದ ನನಗೆ ಏನು ಪ್ರಾಬ್ಲಮ್ ಇಲ್ಲ. ಮೀನ್ ತುಂಬಾ ಹೆಲ್ತಿಯಾಗಿನೇ ಇರ್ತದೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು ಒಂದು ಪ್ಲಾಸ್ಟಿಕ್ ಕವರ್ ಅನ್ನು ಹಾಕಿದ್ದೇನೆ. ಮೀನುಗಳಿಗೆ ಬಬಲ್ ನೆಸ್ಟ್ ಬಿಲ್ಡ್ ಮಾಡ್ಲಿಕ್ಕೆ ಇದು ತುಂಬಾನೇ ಈಸಿ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರೋದು ರೆಡ್ OHM ಬೆಟರ್ ಫಿಶ್. ಇವನು ನನ್ನ ಮನೆಯಲ್ಲೇ ಗ್ರೋ ಆಗಿರೋದು. ನನ್ನ ಪ್ರೀವಿಯಸ್ ಬ್ಯಾಚಿನ ಟಾಪ್ ಫಿಶ್ ಅಂತಾನೆ ಹೇಳ್ಬೋದು. ಇವನನ್ನು ಕೂಡ ಬ್ರೀಡ್ ಆಗ್ಲಿಕ್ಕೆ ಫೀಮೇಲ್ ರೆಡ್ OHM ಜೊತೆಗೆ ಬಿಡುವ ಈಗ. ಮೇಲ್ ಮತ್ತೆ ಫೀಮೇಲ್ ಅನ್ನು ಈ ತರ ರಿಲೀಸ್ ಮಾಡಿದಾಗ ಒಂದನ್ನೊಂದು ನೋಡ್ಕೊಂಡು ಸ್ವಲ್ಪ ಚೇಸಿಂಗ್ ನಡೀತಾ ಇರ್ತದೆ. ಅದು ನಾರ್ಮಲ್ ಆದ ಬಿಹೇವಿಯರ್. ಸೊ ಏನು ಪ್ಯಾನಿಕ್ ಆಗ್ಬೇಕಂತ ಇಲ್ಲ. ಸೊ ನೆಕ್ಸ್ಟ್ ಆದ ಪೇರ್ ಡಂಬೋಯರ್. ಈ ಡಂಬೋಯರ್ ಫೀಮೇಲ್ ಅಷ್ಟೇನು ಎಗ್ಲೋಡೆಡ್ ಆಗಿರಲಿಲ್ಲ. ಬಟ್ ಸ್ಟಿಲ್ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಲ್ಲ. ಸೊ ಟ್ರೈ ಮಾಡಿ ನೋಡುವ ಅಂತ ಇದನ್ನು ಕೂಡ ರಿಲೀಸ್ ಮಾಡುವ ಈಗ. ನನ್ನ ಡಂಬೋಯರ್ ಮೇಲ್ ಅಷ್ಟೇನು ಆಕ್ಟಿವ್ ಆಗಿರಲಿಲ್ಲ. ಬಟ್ ಸ್ಟಿಲ್ ಬ್ರೀಡ್ ಆಗ್ತದ ಅಂತ ಚೆಕ್ ಮಾಡುವ. ನೋಡಿ ಇವನು ಅಷ್ಟೇನು ಆಕ್ಟಿವ್ ಆಗಿರಲಿಲ್ಲ. ಬಟ್ ಫೀಮೇಲ್ ಅನ್ನು ನೋಡಿದ ಕೂಡಲೇ ಎಷ್ಟು ಆಕ್ಟಿವ್ ಆದ ಅಂತ ಸಡನ್ ಆಗಿ. ಡಂಬೋ ಇಯರ್ಸ್ ಇದು ಸ್ಪೆಷಾಲಿಟಿಯೇ ಇದು. ಅದರ ಫಿನ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತದೆ. ಮತ್ತೆ ಇದನ್ನು ಫುಲ್ ಡೇ ನೋಡ್ತಾನೆ ಇರ್ಬೋದಂತ ಅನಿಸ್ತದೆ. ಇವುಗಳು ಕೂಡ ಈಗ ಚೇಸಿಂಗ್ ಅನ್ನು ಸ್ಟಾರ್ಟ್ ಮಾಡಿದೆ. ಸೊ ಮೆಲ್ಲನೆ ಬ್ರೀಡ್ ಆಗ್ತದ ನೋಡುವ. ಸೊ ಇದೇ ತರ ನನ್ನ ಹತ್ರ ಇನ್ನೊಂದು ಪೇರ್ ಡಂಬೋ ಇಯರ್ ಬೆಟರ್ ಫಿಶ್ ಕೂಡ ಇತ್ತು. ಅವುಗಳನ್ನು ಕೂಡ ಬ್ರೀಡಿಂಗ್ ಈಗ ರಿಲೀಸ್ ಮಾಡುವ ಟೈಮ್ ಬಂತು. ಈ ಫೀಮೇಲ್ ಕೂಡ ಅಷ್ಟೇನು ರೆಡಿ ಆಗಿರಲಿಲ್ಲ. ಬಟ್ ಸ್ಟಿಲ್ ನಾವು ಟ್ರೈ ಮಾಡಿ ನೋಡುವ. ಈ ಮೇಲ್ ಕೂಡ ನೋಡಿ ಅಷ್ಟೇನು ಆಕ್ಟಿವ್ ಆಗಿ ಕಾಣ್ತಿರ್ಲಿಲ್ಲ. ಬಟ್ ಡೈರೆಕ್ಟ್ ಆಗಿ ನಾನು ಫೀಮೇಲ್ ಜೊತೆ ಬಿಟ್ಟ ಮೇಲೆ ಒಮ್ಮೆಲೆ ಆಕ್ಟಿವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಮೋಸ್ಟ್ಲಿ ಅದಕ್ಕೆಲ್ಲ ಫೀಮೇಲ್ ತೋರಿಸಿದ್ರೇನೆ ಆಕ್ಟಿವ್ ಆಗುವುದಾ ಅಂತ. ಈ ಡಂಬೋಯರ್ ಪೇರಲ್ಲಿ ನಾನು ನೋಟಿಸ್ ಮಾಡಿದ್ದು ಏನಂದ್ರೆ ಈ ಫೀಮೇಲ್ ತುಂಬಾನೇ ಅಗ್ರೆಸಿವ್ ಆಗಿದೆ. ಸೊ ಈ ತರ ಇರುವಾಗ ಮೇಲಿಗೆ ತುಂಬಾ ಇಂಜುರಿ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಬಟ್ ನೋಡುವ ಬ್ರೀಡ್ ಆಗ್ತದಾ ಇಲ್ವಾ ಅಂತ. ಈ ತರ ಸಿಚುವೇಶನ್ ಅಲ್ಲಿ ನಾವು ಹಾಕಿರುವ ಆಲ್ಮಂಡ್ ಲೀಫ್ ಒಂದು ಹೈಡಿಂಗ್ ಸ್ಪಾಟ್ ಆಗಿ ಯೂಸ್ ಆಗ್ತದೆ. ಮತ್ತೆ ಯಾವುದೇ ಮೀನಿಗೆ ಜಾಸ್ತಿ ಗಾಯ ಆದ್ರೆ ಅದು ಹೋಗಿ ಅಡಗಿ ಕೂತ್ಕೊಳ್ತದೆ. ಇಲ್ಲಿ ನೀವು ನೆಕ್ಸ್ಟ್ ಆಗಿ ನೋಡುವ ಪೇರ್ ಅವತಾರ್ ಬೆಟರ್ ಫಿಶ್. ಇದರಲ್ಲಿ ಫೀಮೇಲ್ ಎಗ್ಲೋಡ್ ಆಗಿರಲಿಲ್ಲ. ಬಟ್ ಮೇಲ್ ತುಂಬಾನೇ ಅಗ್ರೆಸಿವ್ ಅಂಡ್ ಬಬಲ್ ನೆಸ್ಟ್ ಬಿಲ್ಡ್ ಮಾಡ್ತಿತ್ತು. ಸೊ ಇದು ಬ್ರೀಡ್ ಆಗ್ತದ ಅಂತ ನಂಗೆ ಚೆಕ್ ಮಾಡ್ಲಿಕ್ಕಿತ್ತು. ಸೊ ಇವುಗಳನ್ನು ಕೂಡ ಬ್ರೀಡಿಂಗ್ಗೆ ಬಿಡ್ತಾ ಇದ್ದೇನೆ. ಈ ಅವತಾರ್ ಮೇಲ್ ಮಾತ್ರ ತುಂಬಾನೇ ಸಖತ್ತಾಗಿರುವ ಕಲರ್ ಪ್ಯಾಟರ್ನ್ಸ್ ಅಲ್ಲಿ ನಂಗೆ ಸಿಕ್ಕಿತ್ತು. ಮತ್ತೆ ತುಂಬಾನೇ ಆಕ್ಟಿವ್ ಕೂಡ. ಸೊ ಇದು ಫೀಮೇಲ್ ಅಲ್ಲಿ ನೋಡುವಾಗ ಏನ್ ಮಾಡ್ತದ ಅಂತ ನೋಡುವ ಇಲ್ಲಿ. ಫೀಮೇಲ್ ಫಸ್ಟ್ ಆಗಿ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಿದೆ. ಬಟ್ ಮೇಲ್ ಏನ್ ರಿಯಾಕ್ಷನ್ ಕೊಡ್ತದೆ ಅಂತ ನೋಡುವ. ಪಾಪ ಸಡನ್ ಆಗಿ ಏನ್ ರಿಯಾಕ್ಷನ್ ಕೊಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ. ಸೊ ಆಲ್ಮೋಸ್ಟ್ 5 ಅವರ್ಸ್ ನಂತರ ನಾನು ಪುನಃ ಬಂದು ಚೆಕ್ ಮಾಡಿದಾಗ ಎಲ್ಲಾ ಮೀನುಗಳು ಬಬಲ್ ನೆಸ್ಟ್ ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಅಂಡ್ ನನ್ನ ಫೇವರೇಟ್ ಪೇರ್ ಆದ ಅವತಾರ್ ಬೆಟರ್ ಫಿಶ್ ನ ಬಬಲ್ ನೆಸ್ಟ್ ಅನ್ನು ನೀವು ಇಲ್ಲಿ ನೋಡ್ಬೋದು. ಮತ್ತೆ ನೋಡಿ ಹೇಗೆ ಫ್ಲೇರ್ ಮಾಡ್ತಿದೆ ಅಂತ. ತುಂಬಾನೇ ಆಕ್ಟಿವ್ ಆದ ಪೇರ್ ಇದು. ತುಂಬಾ ದಿನ ಆದ್ಮೇಲೆ ಈ ತರ ಒಂದು ಥಿಕ್ ಆದ ಬಬಲ್ ನೆಸ್ಟ್ ಅನ್ನು ನೋಡ್ತಿದ್ದೇನೆ. ಸೊ ಈ ಮೇಲ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಬಟ್ ಫೀಮೇಲ್ ಬ್ರೀಡ್ ಆಗ್ತದ ಅಂತ ನಂಗೆ ಡೌಟ್ ಇದೆ. ಬಟ್ ಸ್ಟಿಲ್ ನಾಳೆ ಬಂದು ನೋಡಿದಾಗ ಗೊತ್ತಾಗ್ತದೆ. ನೆಕ್ಸ್ಟ್ ಆಗಿ ನೀವು ನೋಡ್ತಿರೋ ಪೇರ್ ವೈಲ್ಡ್ ಬೆಟಾ ಸ್ಪ್ಲೆಂಡನ್ಸ್ ಪೇರ್. ಇದರ ಹೆಸರು ರೆಡ್ ಸ್ಪ್ಲೆಂಡನ್ಸ್. ಅಂಡ್ ಇದರ ಮೇಲಿಗೆ ಒಂದು ಪ್ರಾಪರ್ ಆಗಿರುವ ಸ್ಪೇಡ್ ಟೇಲ್ ಇದೆ. ನಾನು ನಿಮಗೆ ಮತ್ತೆ ವಿಡಿಯೋಲಿ ತೋರಿಸ್ತೇನೆ. ವೇಟ್ ಮಾಡಿ ನೋಡಿ. ಇದರ ಬಾಡಿ ಶೇಪಿಗಂತೂ ನಾನು ಫುಲ್ ಫಿದಾ ಆಗಿಬಿಟ್ಟೆ. ಅದಕ್ಕಂತಾನೆ ಇದನ್ನು ನಾನು ಗ್ಲಾಸ್ ಅಕ್ವೇರಿಯಂ ಅಲ್ಲಿ ಬ್ರೀಡ್ ಮಾಡ್ತಿದ್ದೇನೆ. ಇದರ ಶೇಪ್ ಅನ್ನು ನೋಡಿ. ಆದಷ್ಟು ಇಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಈಗ ನಿಮಗೆ ನೋಡ್ಬೋದು. ನೋಡಿ ಪ್ರಾಪರ್ ಆದ ಸ್ಪೇಡ್ ಟೇಲ್ ಮೇಲಿದು. ಹೇಗಿದೆ ಇದರ ಬಾಡಿ ಶೇಪ್? ಸೂಪರ್ ಅಲ್ವಾ? ಈ ತರದ್ದು ರೆಡ್ ಸ್ಪ್ಲೆಂಡರ್ ನನ್ನ ಹತ್ರ ಇನ್ನೂ ಸೇಲಿಗಿವೆ. ನಿಮ್ಗೆ ಕೂಡ ಬೇಕಾದ್ರೆ ನಂಗೆ ವಾಟ್ಸ್ಆಪ್ ಅಲ್ಲಿ DM ಮಾಡಿ.
ಅಂಡ್ ಇದರ ಫೀಮೇಲ್ ಕೂಡ ಡಾರ್ಕ್ ರೆಡ್ ಆಗಿ ಇದರ ಬಾಡಿಯಲ್ಲಿ ನೋಡಿ ಪ್ಯಾರಲ್ ಪ್ಯಾಟರ್ನ್ಸ್ ಕಾಣ್ತಿದೆಯಲ್ಲ, ಹಾಗಾದ್ರೆ ಇದು ಬ್ರೀಡಿಂಗ್ಗೆ ರೆಡಿ ಆಗಿದೆ ಅಂತ ಅರ್ಥ. ಸೊ ಫೀಮೇಲ್ ಅಲ್ಲಿ ಈ ತರ ಪ್ಯಾಟರ್ನ್ ಬಂದ್ರೆ ಅದು ಪ್ರಾಪರ್ ಆಗಿ ಬ್ರೀಡ್ ಆಗ್ಲಿಕ್ಕೆ ರೆಡಿ ಇದೆ ಅಂತ ಮೇಲಿಗೆ ಇಂಡಿಕೇಶನ್ ಕೊಡ್ತಿದೆ. ಓಕೆ, ಈಗ ಆಲ್ಮೋಸ್ಟ್ 24 ಅವರ್ಸ್ ಆಗಿದೆ. ಮೀನೆಲ್ಲ ಬ್ರೀಡ್ ಆಗಿದೆ ಅಂತ ನಾನು ಹೋಗಿ ಚೆಕ್ ಮಾಡ್ತಿದ್ದೇನೆ. ನಾನು ಇಟ್ಟಿದ್ದ 6 ಪೇರಲ್ಲಿ ಒಂದೇ ಒಂದು ಪೇರ್ ಮಾತ್ರ ಬ್ರೀಡ್ ಆಗಿದೆ. ಬೇರೆ ಯಾವುದೇ ಪೇರ್ ಬ್ರೀಡೇ ಆಗಿಲ್ಲ. ಅಂಡ್ ಕೆಲವು ಪೇರ್ಸ್‌ಗಳಿಗೆ ಇಂಜುರಿ ಕೂಡ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಬಬಲ್ ನೆಸ್ಟ್ ಎಲ್ಲ ಸರಿಯಾಗಿದೆ. ಬಟ್ ಯಾವುದೇ ಎಗ್ಸ್ ಇಲ್ಲ. ಅಂಡ್ ಇದು ಮರಿ ಯಾವುದು ಗೊತ್ತಾ? ನಾನು ಮುಂಚೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ವೈಲ್ಡ್ ಬೆಟರ್ ಫಿಶ್ ಅನ್ನು ಹೊರಗಡೆ ಯಾವುದೇ ಫೆಸಿಲಿಟಿ ಇಲ್ಲದೆ ನ್ಯಾಚುರಲ್ ಸೆಟಪ್ ಅಲ್ಲೇ ಗ್ರೋ ಆಗ್ಬೋದಾ ಅಂತ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಅದ್ರಲ್ಲಿ ನಂಗೆ ಸಿಕ್ಕಿದ್ದು ಲಾಸ್ಟಿಗೆ 4 ಮರಿ. ಇಲ್ಲಿ ನೀವು ಒಂದು ಮರಿಯನ್ನು ನೋಡ್ತಿದ್ದೀರಾ. ಇಲ್ಲಿ ನೀವು ನೋಡ್ಬೋದು ಇನ್ನೊಂದನ್ನು. ಸೊ ಟೋಟಲ್ ಆಗಿ ನಂಗೆ 4 ಮರಿಗಳು ಸಿಕ್ಕಿದೆ. ಬಟ್ ಇದು ನಾನು ಅನ್ಸುದು ಸಮ್ಮರ್ ಹೀಟಿಂದಾಗಿ ತುಂಬಾ ಮರಿಗಳು ಸತ್ತಿರ್ಬೇಕಂತ. ಒಂದು ವೇಳೆ ರೈನಿ ಸೀಸನ್ ಆಗಿದ್ರೆ ತುಂಬಾ ನಂಗೆ ಸೇವ್ ಮಾಡಿರ್ಬೋದು. ಸೊ ಇದನ್ನ ನಾನು ತೆಗೆದು ನನ್ನ ಪಾಂಡ್ ಅಲ್ಲಿ ಬಿಡ್ತಿದ್ದೇನೆ. 1 ತಿಂಗಳ ನಂತರ ಈ ಮರಿಗಳ ನೆಕ್ಸ್ಟ್ ಅಪ್ಡೇಟ್ ಅನ್ನು ನಾನು ನಿಮ್ಗೆ ಹೇಳ್ತೇನೆ. ಬನ್ನಿ ಬ್ಯಾಕ್ ಟು ಫಿಶ್ ರೂಮ್. ಇಲ್ಲಿ ನೀವು ನೋಡ್ಬೋದು ಈ ವೈಲ್ಡ್ ಬೆಟಾ ಫಿಶ್ ನಾನು ಹೇಳಿದಲ್ವಾ ರೆಡ್ ಸ್ಪ್ಲೆಂಡನ್ಸ್ ಅಂತ, ಇದು ಮೊಟ್ಟೆ ಹಾಕಿದೆ. ಇಲ್ಲಿ ನೀವು ನೋಡ್ಬೋದು ಬಬಲ್ ನೆಸ್ಟ್ ಅಲ್ಲಿ ಸ್ವಲ್ಪ ಮೊಟ್ಟೆಗಳು ನನ್ನ ಕಾಣ್ತಾ ಈ ಇದೆ. ಸಮ್ಮರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಂಗೆ ಏನ್ ಗೊತ್ತಾಗಿದೆ ಅಂದ್ರೆ ಸಮ್ಮರ್ ಅಲ್ಲಿ ಬೆಟಾ ಫಿಶ್ ಬ್ರೀಡ್ ಮಾಡುವುದು ಕಷ್ಟ. ಬಟ್ ಪ್ರಾಪರ್ ಆಗಿ ಕಂಡೀಷನ್ ಆಗಿದ್ರೆ ಅದು ಬ್ರೀಡ್ ಆಗ್ಬೋದು. ಸೊ ನೆಕ್ಸ್ಟ್ ಟೈಮ್ ನಾನು ಏನ್ ಮಾಡ್ತೇನೆ ಅಂದ್ರೆ ನನ್ನ ಈ ಲರ್ನಿಂಗ್ ಅನ್ನು ನನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಯಾವಾಗ್ಲೂ ಸಮ್ಮರ್ ಹೀಟ್ ಅಲ್ಲಿ ನಾನು ಬ್ರೀಡ್ ಮಾಡ್ಲಿಕ್ಕೆ ಹೋಗಲ್ಲ. ಜಸ್ಟ್ ರೈನಿ ಸೀಸನ್ ಅಥವಾ ಪ್ರಾಪರ್ ಟೆಂಪರೇಚರ್ ಇರುವಾಗ ಮಾತ್ರ ನಾನು ಬೆಟಾಸ್ ಅನ್ನು ಬ್ರೀಡ್ ಮಾಡ್ತೇನೆ. ಇನ್ನು ಬೆಟಾ ಫಿಶ್ ಬ್ರೀಡಿಂಗ್ ನೋಡ್ಲಿಕ್ಕೆ ನನಗೆ ಸಬ್ಸ್ಕ್ರೈಬ್ ಮಾಡಿ.